ನನ್ನ ದೇಶವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ ಎಂದು ನನಗೆ ವಿಶ್ವಾಸವಿದೆ. ಸ್ವಚ್ಛಮೇವ ಜಯತೆ. ಅದಾದ ನಂತರ ಆಗ್ಲೇ ಮೇಡಮ್ ಅವರು ಹೇಳಿದ ಪ್ರಕಾರ ಪ್ರತಿ ಗ್ರಾಮಗಳು ಅಥವಾ ನಗರಗಳು ಯಾರೇ ಚೆನ್ನಾಗಿರಲಿ ಅವರಿಗೆ ನಮ್ಮ ಸ್ವಚ್ಛತಾಗಾರರ ಪಾತ್ರ ಮಹತ್ವವಿರುತ್ತದೆ ಎನ್ನುವ ಉದ್ದೇಶದಿಂದ ಸ್ವಚ್ಛತಾಗಾರರಿಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನು ವಿತರಿಸಿ ಅವರನ್ನ ಸನ್ಮಾನಿಸಬೇಕು, ಅವರಿಗೆ ಒಂದು ಡಿಗ್ನಿಟಿ ಕಾರ್ಡ್ ಅನ್ನು ಕೊಡಬೇಕು ಅಂತ ಒಂದು ಕಾರ್ಯಕ್ರಮವನ್ನ ಹಾಜರಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು. ಮತ್ತು ದೊಡ್ಡಾಪುರ ಯೋಜನಾ ಪಾಲಿಕೆಯ ಅಧ್ಯಕ್ಷರಾದಂಥ ಜೈನವರು ಬಂದವರೆ, ಅವ್ರಿಗೂ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಗ್ರಾಮಾಂತರ ಅಧ್ಯಕ್ಷರಾದಂಥ ಅಮ್ಮನವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತು ಚಪ್ಪನಹಳ್ಳಿ ವೆಂಕಟೇಶ್ವರ ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಮತ್ತು ವೆಂಕಟೇಶ್ವರ್ ಬಂದಿದ್ದಾರೆ, ಅಧ್ಯಕ್ಷ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸತೀಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮಾಜಿ ಕಾರ್ಪೊರೇಟರ್ ಸತೀಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತು ನಿರ್ದೇಶಕರಾದಂಥ ರಾಮಚಂದ್ರ ರೆಡ್ಡಿ, ಅದೇ ರೀತಿ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮೇಡಮ್ ಅವರಿಗೂ ಸಹ ಆರಕ್ಷಕ ಅಧಿಕಾರಿಗಳು, ಎಲ್ಲಾ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯತ್ ಪ್ರಾಥಮಿಕ ಹಿರಿಯ ಶಾಲೆಯ ಎಲ್ಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಸಹ ಆಗಮಿಸಿದ್ದಾರೆ. ವಿಶೇಷವಾಗಿ ಮಾಧ್ಯಮ ಮಿತ್ರರು, ಆರಕ್ಷಕರು ಸಹ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ನಂತರ ಅನೇಕ ಯೋಜನೆಗಳನ್ನು ಶುರು ಮಾಡಿ, ಅದರಲ್ಲಿ ಒಂದು ಬಹುದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಅದು ಸ್ವಚ್ಛ ಭಾರತ. ಈ ಸ್ವಚ್ಛ ಭಾರತಕ್ಕೆ ಈ ವರ್ಷ 10 ವರ್ಷ ಆಯ್ತು. ನಮ್ಮ ದೇಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಹೊಂದಿದೆ. ಅದರ ಜೊತೆಯಲ್ಲಿ ನಮ್ಮ ದೇಶದ ಈ ಜನಸಂಖ್ಯೆಯ ಕಾರಣದಿಂದ ಮತ್ತು ಜಾಗೃತಿಯ ಕೊರತೆಯ ಕಾರಣದಿಂದ ಮನೆ ಸ್ವಚ್ಛ ಕೊಡೋದ್ರ ಆಯ್ತು, ಮನೆ ಹೊರಗಡೆ ಏನ್ ಬೇಕಾಗ್ತಿರ್ಲಿ ಅನ್ನುವಂತ ಒಂದು ಮಾನಸಿಕತೆ ಬೆಳೆದಿದೆ. ಆದ್ರೆ ಪ್ರಧಾನಮಂತ್ರಿಗಳು ಇದನ್ನೊಂದು ಜನಾಂದೋಲನವನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಗಾಂಧಿ ಜಯಂತಿ ಯಾಕೆ ಆಚರಿಸಿಕೊಂಡು, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಯಾಕೆ ಆಚರಿಸಿಕೊಂಡು ಅಂತಂದ್ರೆ, ಮಹಾತ್ಮ ಗಾಂಧಿಯವರು ಸ್ವಚ್ಛತೆಗೆ ನೀವು ಶಾಂತಿ ಕಾರ್ಯಕ್ರಮ ಮುಗಿಸ್ತೀವಿ ನಾವು.